ಕ್ಲಾಸ್ ಇಂಟರ್ವಲ್. ಎರಡನೇದಕ್ಕೆ ಏನ್ ಕೊಡ್ಬೇಕು? ಫ್ರೀಕ್ವೆನ್ಸಿ. ಮೂರನೇದಕ್ಕೆ ಏನ್ ಕೊಡ್ಬೇಕು? ನಾಲ್ಕನೇದಕ್ಕೆ ಏನ್ ಕೊಡ್ಬೇಕು? ವೆರಿ ಗುಡ್. ಇಷ್ಟು ತಿಳ್ಕೊಂಬಿಡಿ ಸಾಕು. ಆದ್ರೆ ಇಲ್ಲಿ ಎಫ್ ಬರೆಯಕ್ ಆಗಲ್ಲ ನಾನು. ಎಫ್ ಬರೀಬಾರ್ದು. ಎಫ್ ಬರೆದ್ರೆ ಹೋಯ್ತು. ಯಾಕೆ ಅಂತ ಇವಾಗ ಹೇಳ್ತೀನಿ ನೋಡು. ಅದಕ್ಕೆ ಏನು ತಗೊಂಡಿರೋದು? ಎಫ್ ಬರೆಗಿರೋದು ನಾನೇ ತಗೊಂತ ಇದ್ದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಬಂದಿರೋ ಹೇಳಿದ್ದೆ ನಾನು. ಇಟ್ ಇಸ್ ಡಿಸ್ಕ್ರೀಟ್, ಕಂಟಿನ್ಯೂಸ್ ಅಲ್ಲ ಇದು. ಡಿಸ್ಕ್ರೀಟ್. ಇಲ್ಲಿ 52 ಇರೋದು ಇಲ್ಲಿ ರಿಪೀಟ್ ಆಗ್ಬೇಕಾಗಿ. ಇಲ್ಲಿ ನೋಡ್ಕೊ ಹುಡುಗಿ, ಆಮೇಲೆ ನೋಡ್ಕೊ, ಇಲ್ಲಿ ನೋಡ್ಕೊಂಡ್ಬಿಡ್ರಿ, ಆಮೇಲೆ ಮಾತಾಡ್ರಿ. ಹಾ, ಇಲ್ಲಿ ನೋಡಿ ಎಲ್ರು, ಇಲ್ಲಿ ನೋಡ್ರಿ. ಇಲ್ಲಿ ಏನಿದೆ? ಹಿಂದಿನ ಸಮ್ ನೋಡಿ. ಅಲ್ಲಿ 13 ಇದ್ರೆ ಇಲ್ಲೂ 13 ಇರೋದು. ಇಲ್ಲಿ 15 ಇದ್ರೆ ಕೆಳಗಡೆ 15. ಇಲ್ಲಿರೋದು ಇಲ್ಲಿ ರಿಪೀಟ್ ಆಗ್ಬೇಕಾಗಿತ್ತು. ಇಲ್ಲಿರೋದು ಇಲ್ಲಿ ರಿಪೀಟ್ ಆಗ್ಬೇಕಾಗಿತ್ತು. ಇಲ್ಲಿರೋದು ಇಲ್ಲಿ ರಿಪೀಟ್ ಆಗ್ಬೇಕಾಗಿತ್ತು. ಇಲ್ಲಿ ಆದ್ರೆ ಇಲ್ಲಿ ರಿಪೀಟ್ ಆಗಿದೆಯಾ? ಹಿಂಗೆ ಇದ್ರೆ ನಮ್ದು ಲೆಕ್ಕ ತಪ್ಪು. ಯಾವತ್ತೇ ಆಗ್ಲಿ ರಿಪೀಟ್ ಬರಂಗ್ ಮಾಡ್ಕೊಬೇಕು. ಅವ್ರು ಕೊಟ್ಟಿದ್ರೆ ರಿಪೀಟ್. ಫಸ್ಟ್ ನೀವು ನೋಡ್ಬೇಕಾಗಿರೋದು ಕ್ಲಾಸ್ ಇಂಟರ್ವಲ್. ಹಿಂದಿನ ಲೆಕ್ಕ ನೋಡಿದ್ವಲ್ಲ, ನೋಡಲ್ ರಿಪೀಟ್ ಆಗಿತ್ತು. ಅದಕ್ಕೆ ನಾವೇನ್ ತಲೆ ಕೆಡ್ಸ್ಕೊಳಂಗಿಲ್ಲ. ರಿಪೀಟ್ ಆಗಿಲ್ಲ ಅಂದ್ರೆ ಒಂದ್ ಕೆಲಸ ಎಕ್ಸ್ಟ್ರಾ ಮಾಡ್ಬೇಕು. ಏನಿಲ್ಲ, ಇದರಲ್ಲಿ 0.5 ನ ಸಬ್ಟ್ರಾಕ್ಟ್ ಮಾಡೋದು, ಇದಕ್ಕೆ ಆಡ್ ಮಾಡೋದು. ಮೊದಲನೇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಿ, ಎರಡನೇದ್ರಲ್ಲಿ ಆಡ್ ಮಾಡಿ. ಲೋಯರ್ ಲಿಮಿಟ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡೋದು, ಅಪ್ಪರ್ ಲಿಮಿಟ್. ಇವನ ಹತ್ರ ಕಿತ್ಕೊಡೋದು, ಇವನಿಗೆ ಕೊಡೋದು. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅದ್ ಮಜಾ. ಇವನ ಹತ್ರ ಕೀಳೋದು, ಇವನಿಗೆ ಕೊಡೋದು. ಇವನ ಹತ್ರ ಕೀಳೋದು, ಇವನಿಗೆ ಕೊಡೋದು. ನೋಡಿ, ಕಿತ್ತು ಕೊಡ್ತೀನಿ. ಲಾಸ್ಟ್ ಅಲ್ಲಿ ನೋಡಿ ಕಂಟಿನ್ಯೂಸ್ ಆಗಿರುತ್ತೆ. ಇವನ ಹತ್ರ ಕಿತ್ರೆ 0.5 ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? 49.5. ಇವನು ಕೊಟ್ರೆ ಎಷ್ಟಾಯ್ತು? 52.5. ಇವನು 0.5 ಸಬ್ಟ್ರಾಕ್ಟ್ ಮಾಡ್ರಿ, ಅವ್ನ ಪಾಯಿಂಟ್. ಯಾವಾಗ? ಇವೆರಡು ಸೇಮ್ ಇಲ್ದಿದ್ದಾಗ. ಸೇಮ್ ಇದ್ರೆ ಏನ್ ಮಾಡೋಂಗಿಲ್ಲ. ಇದು ಡಿಸ್ಕ್ರೀಟ್ ಇದ್ರೆ ಏನ್ ಬೇಡ ಅಲ್ಲ, ಕಂಟಿನ್ಯೂಸ್ ಇದ್ರೆ ಏನ್ ಬೇಡ. ಡಿಸ್ಕ್ರೀಟ್ ಇದ್ರೆ ಇಲ್ಲಿ ನೋಡು, ಇದಕ್ಕೆ ಏನ್ ಮಾಡಿ ಈಗ? ಇದ್ರಲ್ಲಿ ಕಳಿ, ಇದಕ್ಕೂ ಇದ್ರಲ್ಲಿ ಕಳಿ, ಇದ್ರಲ್ಲಿ ಕೂಡು. ಸಬ್ಟ್ರಾಕ್ಟ್, ಆಡ್, ಸಬ್ಟ್ರಾಕ್ಟ್, ಆಡ್, ಸಬ್ಟ್ರಾಕ್ಟ್, ಆಡ್. ಇದು 52.5. ಹಂಗೆ ಮಾಡಿದ್ರೆ 1 ಮಾರ್ಕ್ ಮೈನಸ್ ಮಾಡ್ತಾರೆ. ಆನ್ಸರ್ ರಾಂಗ್ ಬಂದಿರುತ್ತೆ. 4 ಮಾರ್ಕ್ಸ್, 3 ಮಾರ್ಕ್ಸ್ ಹೋಯ್ತು. ಅಲ್ಲ ಕೊಡ್ತಾರೆ. ಏನು ನಮ್ಮಂತ ಫಾರ್ಮುಲಾ ಎಲ್ಲ ಮಾಡೋದ್ರೆ ಪಾಪ ಕಷ್ಟಪಟ್ಟವ್ರೆ ಅಂದ್ಬಿಟ್ಟು ಏನಾದ್ರು 1.5 ಮಾರ್ಕ್ಸ್ 2 ಮಾರ್ಕ್ಸ್ ಕೊಟ್ರೆ ಕೊಡ್ಬೋದು. ಒಂದ್ 5-6 ಮಾರ್ಕ್ಸ್ ವರೆಗೂ ಏನು ನಮ್ದೇನು ನೋಟಿಸ್ ಕಳ್ಸಲ್ಲ. ಒಂದ್ 5-6 ಮಾರ್ಕ್ಸ್ ವರೆಗೂ ಓಕೆ ಅನ್ಬಿಡ್ಬೋದು. ಟೀಚರ್ಸ್ ಪಾಪ ಕರುಣೆ. 5-6 ಮಾರ್ಕ್ಸ್ ವರೆಗೂ ಹೆಚ್ಚು ಕಡಿಮೆ ಆದ್ರೆ ನಮ್ಗೇನ್ ನೋಟಿಸ್ ಆಗಲ್ಲ. ಅದಕ್ಕಿಂತ ಜಾಸ್ತಿ 7 ಮಾರ್ಕ್ಸ್ ಮೇಲಾದ್ರೆ ಅವಾಗ ನಮ್ಗೆ ನೋಟಿಸ್ ಕಳ್ತಾರೆ. ನೀವೆಲ್ಲ ಎದ್ದು ಸುಮ್ಮನೆ ಸಿಕ್ಕಾಪಟ್ಟೆ ಕರೆಕ್ಷನ್ ಮಾಡಿ ಮೋಸ್ಟ್ಲಿ ಮಾರ್ಕ್ಸ್ ಹಾಕಿದ್ರೆ 7 ಮಾರ್ಕ್ಸ್ ವರೆಗೂ ನಾವು ಟೀಚರ್ ಪಾಪ ಅವನಿಗೂ ಇದೆ. 7 ಮಾರ್ಕ್ಸ್ ವರೆಗೂ ಕೊಡ್ಬೋದು ಅವ್ನು ಎಕ್ಸ್ಟ್ರಾ. ಹಂಗ ನಾನೇನಿಲ್ಲ ಪಾಪ ಇಡೀ ಪಾಪ ಮಾಡವ್ರೆ ಅಂತ ಹೇಳಿ ಏನ್ ಮಾಡ್ತೀನಿ. ಮಂಗಳೂರು ಪೇಪರ್ ಬಿಡು, ಅವ್ರು ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಔಟ್ ತೆಗಿಯೋರು. ಚೆನ್ನಾಗಿ ತೆಗಿದ್ರು. 52.5 ಆಡ್ ಮಾಡಿದ್ರೆ ಏನಾಯ್ತು? 55. ಇವಾಗ ನೋಡಿ ರಿಪೀಟ್ ಆಗಿದೆ ಇಲ್ವೋ? ಕಂಟಿನ್ಯೂಸ್. ಇದು ಸಬ್ಟ್ರಾಕ್ಟ್ ಮಾಡಿ ಇವಾಗ 55.5. 61.5. ಇಲ್ಲಿರೋದೆ ಇನ್ನೆಲ್ಲ ಕೆಲಸ ಸೇಮ್. ಇವಾಗ ಬರ್ಕೋ ಫ್ರೀಕ್ವೆನ್ಸಿ. ಅವ್ರೇನಾದ್ರೂ ಗಂಟೆ ಅವರೇ ಹಿಂಗ್ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ರೆ ನೀವೇನ್ ಇದು ಮಾಡೋ ಕೆಲಸನೇ ಇರ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಮೀನ್ ಫೈಂಡ್ ಮಾಡ್ಬಿಡ್ಬೋದಾಗಿತ್ತು. ಹಿಂಗ್ ಕೊಟ್ಟಿಲ್ಲ ಅಂದಾಗ ನೀನ್ ಏನ್ ಮಾಡ್ಬೇಕು? 0.5 ನ ತೆಗಿಯೋದು, 0.5 ನ ಕೊಡೋದು, 0.5 ನ ಕೊಡೋದು. ಅವ್ರ ಹತ್ರನೇ ಕೀಳೋದು, ಅವ್ರಿಗೆ ಕೊಡೋದು. ಏನ್ ಮಾಡೋದು? ಅವ್ರ ಹತ್ರನೇ ಕೀಳೋದು, ಅವ್ರಿಗೆ ಕೊಡೋದು. ಅವ್ರ ಹತ್ರ ಈ ಕಡೆ ಕೀಳೋದು, ಈ ಕಡೆ ಕೊಡೋದು, ಈ ಕಡೆ ಕೀಳೋದು. ಎಲ್ಲ ಸೇಮ್ ಮಾಡ್ಬೇಕಲ್ಲ. ಇದು ಕ್ಲಾಸ್ ಇಂಟರ್ವಲ್. ಇದೇನು ಆಕ್ಚುಲ್ ಕ್ಲಾಸ್ ಇಂಟರ್ವಲ್. ಅರ್ಥ ಆಯ್ತಲ್ಲ? ಅದು ಕ್ಲಾಸ್ ಇಂಟರ್ವಲ್ ಅಂತಾನೆ ಬರಿಬೇಕು. ಕಾಲಂ ಬಿಡಂಗಿಲ್ಲ. ಇವಾಗ ಫ್ರೀಕ್ವೆನ್ಸಿ ಹಾಕೊಡಿ. ಕೊಟ್ಟಿದಾರಲ್ಲ ಅಡ್ಡ. ಏನದು? ಏನ್ ಕೊಟ್ಟಿದಾರೆ ಅಡ್ಡ? ಉದ್ದುದ ಕೊಡಿ. ಹೇಳ್ರಪ್ಪ ಈಗ 215 ಏನು ಹಿಂಗ್ ಕೊಟ್ಟವ್ರೆ? 15 ಯಾವ್ದು ಸಣ್ಣ ನೋಡ್ತಾ ಇದ್ದೀನಿ. 1110 ಸಿಕ್ಕಾಪಟ್ಟೆ ನಂಬರ್ ಕೊಟ್ಟವ್ರಪ್ಪ. ಮಲ್ಟಿಪ್ಲಿಕೇಶನ್ ಜಾಸ್ತಿ.
ನೆಕ್ಸ್ಟ್ ಕೆಲಸ ಹೇಳಿ. ಕ್ಲಾಸ್ ಮಾರ್ಕ್ ಫೈಂಡ್ ಮಾಡೋದು. ಏನ್ ಫೈಂಡ್ ಮಾಡೋದು? ಕ್ಲಾಸ್ ಮಾರ್ಕ್ ಮಿಡಲ್ ನಂಬರ್ ನ ಫೈಂಡ್ ಅಪ್ಪರ್ ಮಾಡೋದು. ಲಿಮಿಟ್. ಇವಾಗ ಹೇಳಿ ನನಗೆ ಇದ್ರ ಮಿಡಲ್ ನಂಬರ್ ಫೈಂಡ್ ಮಾಡೋಣ, ಇದ್ರದ್ದು ಫೈಂಡ್ ಮಾಡೋಣ. ಇದ್ರದ್ದು ಮಾಡ್ಬೇಕು. ಯಾವ್ದು ಮಾಡ್ಬೇಕು? ಸೆಕೆಂಡ್ ಮಾಡಕ್ ಹೋಗ್ಬೇಡಿ, ಇದ್ರದ್ದು ಮಾಡಿ. ಕಂಟಿನ್ಯೂಸ್ 0.5 ಏನ್ ಬರಲ್ಲ ಅದ್ರಲ್ಲಿ, ನಾರ್ಮಲ್ ನಂಬರ್ ಬಂದ್ಬಿಡುತ್ತೆ. ನೋಡಿ ಬೇಕಾದ್ರೆ ಸರ್ 51 54 ಹಂಗ್ ಬರುತ್ತೆ. ನೋಡಿ ಈ ಸರಿ ಇವೆರಡನ್ನ ಆಡ್ ಮಾಡ್ಬಿಟ್ರೆ ನಮ್ಗೆ ಇದನ್ನ ಆಡ್ ಮಾಡಿದ್ರು ಅದನ್ನ ಆಡ್ ಮಾಡಿದ್ರು ಸೇಮೇ. ನೀವೇನ್ ತಲೆ ಕೆಡ್ಸ್ಕೊಂಡು ಇದ್ರಲ್ಲೇ ಮಾಡಿ, ಪರವಾಗಿಲ್ಲ. ಈ ಮಿಡಲ್ ನಂಬರ್ ಫೈಂಡ್ ಮಾಡಕ್ಕೆ ಈ ಡೆಸಿಮಲ್ ತಗೊಳಕ್ ಹೋಗ್ಬೇಡ, ಇದನ್ನೇ ತಗೋ ಸಾಕು. ಯಾಕಂದ್ರೆ ಇದನ್ನ ಆಡ್ ಮಾಡಿದ್ರು ಅಷ್ಟೇ ಆನ್ಸರ್, ಅದನ್ನ ಆಡ್ ಮಾಡಿದ್ರು ಅಷ್ಟೇ ಆನ್ಸರ್. ಇವೆರಡು ಆಡ್ ಮಾಡಿ ಎಷ್ಟಾಯ್ತು? 102 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯ್ತು? 51. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ನಿಮಗೆ? ಕೇಳಿಸ್ಕೊಳ್ಳಿ ನೀಟಾಗಿ. ಈ ಮಧ್ಯದ ನಂಬರ್ ನ ಫೈಂಡ್ ಮಾಡಕ್ಕೆ, ಕ್ಲಾಸ್ ಮಾರ್ಕ್ ನ ಫೈಂಡ್ ಮಾಡಕ್ಕೆ ಈ ಡೆಸಿಮಲ್ ಗಳೇನ್ ತಗೊಳಕ್ ಹೋಗ್ಬೇಡಿ. ಆದ್ರೆ ಡೆಸಿಮಲ್ ತೋರಿಸಿಲ್ಲ ಅಂದ್ರೆ ಅವ್ರು ಏನು ಮಾರ್ಕ್ಸ್ 1 ಮಾರ್ಕ್ ಕಟ್ ಮಾಡ್ತಾರೆ. ಅದಕ್ಕೆ ನೀನ್ ಏನ್ ಮಾಡ್ಬೇಕು? ಇದನ್ನ ತೋರಿಸ್ಬೇಕು, ಯಾಕಂದ್ರೆ ಇದು ಕಂಟಿನ್ಯೂಸ್ ಆಗಿಲ್ಲ. ಅದಾದ್ಮೇಲೆ ನೀನ್ ಮಿಡಲ್ ನಂಬರ್ ಫೈಂಡ್ ಮಾಡಕ್ಕೆ ಇದನ್ನೇ ತಗೋ. ಡೆಸಿಮಲ್ ಏನಿರಲ್ಲ. 50 + 52 102 ಡಿವೈಡೆಡ್ ಬೈ 2 ಮಾಡಿದ್ರೆ 51. ಆಮೇಲೆ ಇದು 53 to 55 ಅಂದ್ರೆ 108. 108 ಡಿವೈಡೆಡ್ ಬೈ 2 ಅಂತಂದ್ರೆ ಈ ಎರಡು ಕಂಡಿಡಿ ಸಾಕು. ಈ ಮಿಕ್ಕಿರೋದು ಮೂರು ಜಂಪ್ ಹೊಡ್ಸಿಗೆ ನೋಡು. 51 ಗೆ 3 ಆಡ್ ಮಾಡಿದ್ರೆ 54. ಮತ್ತೆ 3 ಆಡ್ ಮಾಡು. ಏನ್ ಬಂತು? 3 ಆಡ್ ಮಾಡು. 60 ಆಡ್ ಮಾಡು. 63 ಬಂತು. ನೆಕ್ಸ್ಟ್ ಕೆಲಸ ಏನು ಯಾರಾದ್ರೂ ಹೇಳಿ? ಎಫ್ಎಕ್ಸ್ ನಮ್ಮ ಪ್ರಾಣಿ ನಾನ್ ಮಾಡಲ್ಲ. ಹೆವಿ ಸರ್ 7 ಯಾರು ಮಾಡಲ್ಲ? ಈಗ ಎರಡನ್ನ ಮಲ್ಟಿಪ್ಲೈ ಮಾಡಿ ನೀವೇ ಇಲ್ಲ ಆನ್ಸರ್ ಬರಿ. ಇದನ್ನ ಎಫ್ ನೆಲ್ಲ ಆಡ್ ಮಾಡಿ ಏನ್ ಬರುತ್ತೆ? ಎಫ್ ಸಿಗ್ಮಾ ಎಫ್. ಇದನ್ನೆಲ್ಲ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಸಿಗ್ಮಾ ಎಫ್ಎಕ್ಸ್. ಆಮೇಲೆ ಇದನ್ನೆಲ್ಲ ಆಡ್ ಮಾಡಿ ಎಫ್ ಬರುತ್ತೆ. ಆಮೇಲೆ ಮೀನ್ ಹೋಗೋಣ. ಮೀನ್ ಫಾರ್ಮುಲಾ ಎಲ್ಲ ಮಾಡಿ ನೋಡೋಣ. ಬೇಗ ಟಕ್ಕಂತ ಮಾಡ್ತಾರೆ. 65 765 108 into ಎಷ್ಟಾಯ್ತು? 5940 59 7695 ಇದು ಮಲ್ಟಿಪ್ಲೈ ಅಕ್ಕ. ಇದು ಏನ್ ಮಾಡ್ಬೇಕು? ಇದು ಏನ್ ಮಾಡ್ಬೇಕು? ಹೇಳ್ರಿ. 1575 ಇದೆಲ್ಲ ಆಡ್ ಮಾಡಿದ್ರ 22875 ನೋಡಿ ಎಲ್ರು ಇಲ್ಲಿ ನೋಡ್ಕೊಳ್ಳಿ. ಎಲ್ರು ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇದನ್ನು ಮಲ್ಟಿಪ್ಲೈ. ನೀವು ಯಾವ್ದೋ ಚಕ್ಕರ್ ಹೊಡೆದು ಅವತ್ತು ಮನೆ ಚಕ್ಕರ್ ಹೊಡೆದಿದ್ರೆ ಇನ್ನ 2-3 ಲೆಕ್ಕ ಮುಂದೆ ಬಿಟ್ಟಿದ್ದೀನಿ. ಅದನ್ನ ಮಾಡಿ ಯಾವ್ದಾರು ಗೊತ್ತಾಗಿಲ್ಲ ಅಂದ್ರೆ ಯಾವ್ದಾರು ಕ್ಲಾಸಲ್ಲಿ ಕೇಳಿ. ಆ 7 9 ಇರೋದು 7 8 9 ತುಂಬಾ ಈಸಿ ಇದೆ, ಏನ್ ಕಷ್ಟ ಇಲ್ಲ. ತಗೊಳ್ರಿ ಮಾಡ್ರಿ. ಯಾವ್ದಾದ್ರು ಮೀನ್ ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನಾನೇ ಮಾಡ್ತೀನಿ. ನೋಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? ಇಷ್ಟು ಬಂತು. ಇದನ್ನೆಲ್ಲ ಆಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಎಫ್ ನ ಆಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಇವಾಗ ಮೀನ್ ಫಾರ್ಮುಲಾ ಏನು? ಮೀನ್ ಫಾರ್ಮುಲಾ ಏನು? ಮೀನ್ ಸಿಗ್ಮಾ ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬಂದಿದೆ? ಡಿವೈಡೆಡ್ ಬೈ ಡಿವೈಡ್ ಮಾಡಿ 4 ಟೇಬಲ್ ಅಲ್ಲಿ ಡಿವೈಡ್ ಮಾಡೋಣ. ನೋಡಿ 4 ನೋಡಿ ಮಾಡ್ತೀನಿ ನಾನು. 4 1s are 4 0 0 ಹಂಗೆ ಬರಿಬೇಕಾ? ಇದು 4 5s are 20 ನಾ. 4 5s are 20 ನಾ. ಆಮೇಲೆ 28 ಆಯ್ತಾ? 5 7 4 7s are 28. ಆಮೇಲೆ 7 ತಗೊಂಡ್ರೆ 4 1s are 4 4 1s are 4 ಅಂತಂದ್ರೆ ಕೈನ 3 ಮಿಕ್ಕಿರ್ 35 ಆಯ್ತಾ? 8s are 32 ನಾ. 3 ಮಿಕ್ಕಿರುತ್ತಾ? ಪಾಯಿಂಟ್ ಇಟ್ರೆ 30 ಆಗುತ್ತಾ? 7s are 28 2 ಮಿಕ್ಕಿರುತ್ತಾ? ಪಾಯಿಂಟ್ ಹಾಕಿದ್ರೆ 20 ಆಗುತ್ತಾ? 5s ಎಷ್ಟು ಉಳಿತು ನಿಮ್ಗೆ ಇವಾಗ? 571.8.75 ಡಿವೈಡೆಡ್ ಬೈ 100. 100 ಅಂದ್ರೆ 2 ಪಾಯಿಂಟ್ ಹಿಂದೆ ಕೇಳ್ಕೊಂಡು 100 ಅಂದ್ರೆ ಏನ್ ಮಾಡೋದು? ಅವಾಗ 2 ಪಾಯಿಂಟ್ ಹಿಂದೆ ಕೇಳಿದ್ರೆ 57.1875. ದಟ್ ಇಸ್ ಯುವರ್ ಆನ್ಸರ್. ಸರ್ ಅದೇ ಇಲ್ಲೇ ರೌಂಡ್ ಅಪ್ ಮಾಡಿದ್ರೆ 57.19 ಮಾಡಬಹುದು. ರೌಂಡ್ ಅಪ್ ಮಾಡಿದ್ರೆ ಏನ್ ಬರುತ್ತೆ? 57.19. ದಟ್ ಇಸ್ ಯುವರ್ ಫೈನಲ್. 8 is more. ಯಾರು ಕೆಮ್ಮಲ್ಲ ನೀವು? ಕೆಮ್ತಾರಾ? ಫುಲ್ ಮಾರ್ಕ್. ಎನಿ ಡೌಟ್ ಇನ್ ದಿಸ್?